ನಮಸ್ಕಾರ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್. ಮೈಕ್ರೋ ಆರ್ಗನಿಸಮ್ ಅಂದ್ರೆ ಯಾರು ಹೇಳ್ತೀರಿ? ಫಸ್ಟ್ ಆಲ್ರೆಡಿ ಬಂದೋ ನಿಮಗೂ. ವಾಟ್ ಈಸ್ ಮೀನ್ ಬೈ ಮೈಕ್ರೋ ಆರ್ಗನಿಸಮ್? ಸರಿ ಹೇಳಿ ನೋಡೋಣ, ಹೇಳು. ಇನ್ನೊಂದು ಕರೆಕ್ಟಾಗಿ ಹೇಳು. ಹೇಳಿ ಶ್ರಾವಣಿ. Which organism cannot be seen or recognized with the help of microscope is called microorganism. ಅದ್ರ ಕಡೆ ನೋಡಿ, ಬರೀ ಮುಂದೆ ನೋಡಿ. ನೆಕ್ಸ್ಟ್ ನೋಡಿಲ್ಲ, ಮೈಕ್ರೋ ಆರ್ಗನಿಸಮ್ ಅಂದ್ರೆ ಹಂಗಲ್ಲ. ಮೈಕ್ರೋ ಆರ್ಗನಿಸಮ್ ಮೀನ್ಸ್ ದೇ ಆರ್ ದ ಸ್ಮಾಲ್ ಆರ್ಗನಿಸಮ್. ನೋಡಿ, ವಿಚ್ ಆರ್ಗನಿಸಮ್ ಡಸ್ ನಾಟ್ ಸೀನ್ ಆರ್ ನೆಕಡೈಸ್ ಬಟ್ ಸೀನ್ ಅಂಡರ್ ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅದು ಏನಂದ್ರೆ ಸೂಕ್ಷ್ಮ ಜೀವಿಗಳು ಅಂತಂದ್ರೆ ಇವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬರೀ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಇವನ್ನ ಎದರ ಸಹಾಯದಿಂದ ನೋಡ್ತೀವಿ ನಾವು? ಮೈಕ್ರೋಸ್ಕೋಪ್. ವಿಚ್ ಡಿವೈಸ್ ಇಸ್ ಹೆಲ್ಪ್ಸ್ ಟು ಸಿ ದ ಮೈಕ್ರೋ ಆರ್ಗನಿಸಮ್ಸ್? ಮೈಕ್ರೋಸ್ಕೋಪ್. ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ಮೈಕ್ರೋಸ್ಕೋಪ್ ಬಗ್ಗೆ ಏನ್ ಮಾಡೋಣ ಅಂತಂದ್ರೆ ಬೇಸಿಕ್ ಆಗಿ ನಿಮ್ಗೆ ಮೈಕ್ರೋಸ್ಕೋಪ್ ಯಾವ ರೀತಿ ಇರ್ತೈತಿ, ಯಾವ ರೀತಿ ವರ್ಕ್ ಮಾಡ್ತೈತಿ, ಅದನ್ನ ಯಾವ ರೀತಿ ಆಪರೇಟ್ ಮಾಡ್ಬೇಕನ್ನೋದನ್ನ ನಿಮ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲರಿಗೂ ನಿಮ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಸರಿನಾ? ಮುಂದೆ ನೋಡಿ, ನೋಡಿ ಇದೇನಂದ್ರೆ ಮೈಕ್ರೋಸ್ಕೋಪ್. ಏನಿದೆ? Microscope. ಫಸ್ಟ್ ಒನ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ ಇದನ್ನ. ದ ಡಿವೈಸ್ ಯೂಸ್ ಟು ಸಿ ದ ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತಾರೆ. ಎದಕ್ಕೆ ಹೆಲ್ಪ್ ಮಾಡ್ತದೆ? ದಣಿಷ್ಟು ಮುಂದೆ ನೋಡುವ. ಸರಿ, ಎದಕ್ಕೆ ಹೆಲ್ಪ್ ಮಾಡ್ತದೆ ಇದು? ಮೈಕ್ರೋ ಆರ್ಗನಿಸಮ್ಗಳನ್ನ ನೋಡಕ್ಕ ಹೆಲ್ಪ್ ಮಾಡ್ತೈತಿ. ಸರಿ, ಇದ್ರಾಗ ಏನಾಗಿದೆಪ್ಪ ಅಂತಂದ್ರೆ ಇದಕ್ಕೆ ಬೇಸ್ ಅಂತ ಕರಿತೀವಿ. ದಿಸ್ ಈಸ್ ಅ ಬೇಸ್ ಪಾರ್ಟ್. ಅಂದ್ರೆ ಇದು ನಮ್ಗೆ ಗ್ರಿಪ್ ಕರೆಕ್ಟ್ ಆಗಿ ಹೇಳಿರ್ತೀವಿ. ಇದು ಹ್ಯಾಂಡಲ್ ಅಂತ ಹೇಳ್ತೀವಿ. ಈ ಪಾರ್ಟ್ ಇದೆಲ್ಲ ಇದನ್ನ ದಿಸ್ ಈಸ್ ಹ್ಯಾಂಡಲ್. ಅಂದ್ರೆ ಈ ರೀತಿ ನಾವು ಹ್ಯಾಂಡಲ್ ಮಾಡಿ ಇಟ್ಕೋಬಹುದು ಈ ರೀತಿ. ನೆಕ್ಸ್ಟ್ ಇದು ಅಡ್ಜಸ್ಟ್ಮೆಂಟ್. ನೋಡ್ರಿ, ಲೆನ್ಸ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರ. ಇಲ್ಲ, ಇದ್ರ ಸಹಾಯದಿಂದ ನಾವು ಲೆನ್ಸ್ ಅನ್ನ ಸರಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ಐ ಪೀಸ್ ಅಂತ ಕರೀತಾರೆ. ನೋಡ್ರಿ, ಇದಿಲ್ಲ ಅಂದ್ರೆ ಕೆಳಗಡೆ ಏನು ಅಬ್ಜೆಕ್ಟ್ ಇಟ್ಟಿರ್ತೀರಿ ನಾವು ಆರ್ಗನಿಸಮ್ಗಳು, ಅವು ಕಾಣೋದಿಲ್ಲ. ಇದೇನಂದ್ರೆ ಇದು ಐ ಪೀಸ್. ಇದರ ಸಹಾಯದಿಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಆರ್ಗನಿಸಮ್ಗಳನ್ನ ನೋಡ್ತೀವಿ. ಇದು ಫೈನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಈ ತರ ಸಾಂಗ್ ಇದು ಅಡ್ಜಸ್ಟ್, ಇದು ಫೈನ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲಿಪ್ ಇರ್ತಾವು. ನೆಕ್ಸ್ಟ್ ಇದೈತಲ್ಲ ಮಿರರ್ ಐತೆ ನೋಡ್ರಿ. ಈ ಮಿರರ್ ಎದಕ್ಕಂದ್ರೆ ಅವಾಗ ಮಕ್ಕ ನೋಡ್ಕೊಳಕ್ ಇಟ್ಟಿರ್ತಾರೆ. ಹೌದಾ? ಆ ಮಕ್ಕ ನೋಡ್ಕೊಳಕ್ ಇಟ್ಟಿರಂಗಿಲ್ಲ. ಎದಕ್ಕೆ ಇಟ್ಟಿರ್ತಾರ ಅಂತಂದ್ರೆ ಈ ಮಿರರ್ ಅನ್ನ ಲೈಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಲೈಟ್ ರೇಸ್ಗಳು ಈ ಮಿರರ್ಗೆ ಬಡಿದು ರಿಫ್ಲೆಕ್ಟ್ ಆಗಿ ಮೇಲ್ಗಡೆ ಡಿವೈಸ್ ನಲ್ಲಿ ಇರ್ತಕ್ಕಂಥ ಆರ್ಗನಿಸಮ್ ಕ್ಲಿಯರ್ ಆಗಿ ಕಾಣಲಿ ಅಂತೇಳಿ ಏನ್ ಮಾಡಿರ್ತಾರ ಅಂತಂದ್ರೆ ಈ ಮಿರರ್ ಅನ್ನ ಮೈಕ್ರೋಸ್ಕೋಪ್ ಒಳಗಡೆ ಇಟ್ಟಿರ್ತಾರೆ. ಗೊತ್ತಾಯ್ತು ನಿಮಗೆ ಏನಂತೇಳಿ? ಜಸ್ಟ್ ಇದು ಬೇಸಿಕ್ ಮೈಕ್ರೋಸ್ಕೋಪ್ ಬಗ್ಗೆ ನಿಮ್ಗೆ ಐಡಿಯಾ ಬಂತು ಅಂತ ಅನ್ಕೊಳ್ತಾನೆ. ಗೊತ್ತಾಯ್ತಲ್ಲ? ಹೇಳೋದು ತಿಳಿತಾ? ಇದು ಇದೇನು ಹೇಳಿ ನೋಡೋಣ. ಈಗ ಏನಂತ ಕರೀತಾರೆ ಇದಕ್ಕಿಲ್ಲೇ? ಇದೇನಿದು? ಫೈನ್ ಅಡ್ಜಸ್ಟ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಕೆಳಗಿರೋದು ಇದೇನು? ಇದು ಸಾಕು. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಏನಂದ್ರೆ ಇದು ಮೈಕ್ರೋಸ್ಕೋಪ್ ಬಗ್ಗೆ ಆಯ್ತು. ಅರ್ಥ ಆಯ್ತಲ್ಲ? ಸರಿ, ಈಗೇನ್ ಮಾಡಪ್ಪ ಅಂತಂದ್ರೆ ನಾವೀಗ ಇಷ್ಟ ನಿಮ್ಗೆ ಮೈಕ್ರೋಸ್ಕೋಪ್ಗಳ ಬೇಸಿಕ್ ಆಯ್ತು. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಮೈಕ್ರೋಸ್ಕೋಪ್? ಮೈಕ್ರೋಸ್ಕೋಪ್ ಬಗ್ಗೆ ವಾಟ್ ಈಸ್ ಮೈಕ್ರೋಸ್ಕೋಪ್ ಅಂತ ಕೇಳಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು, ಐಡಿಯಾ ಇರಬೇಕು. ದ ಡಿವೈಸ್ ಹೆಲ್ಪ್ಸ್ ಟು ಸಿ ದ ಮೈಕ್ರೋ ಆರ್ಗನಿಸಮ್ ಈಸ್ ಕಾಲ್ಡ್ ಮೈಕ್ರೋಸ್ಕೋಪ್ ಅಂತ. ಯಾವ ಡಿವೈಸ್ ಸೂಕ್ಷ್ಮ ಜೀವಿಗಳನ್ನ ನೋಡಾಕ ನಮಗೆ ಸಹಾಯ ಮಾಡ್ತದಲ್ಲ ಅದನ್ನೇನಂತ ಕರೀತಾರ ಅಂತಂದ್ರೆ ಮೈಕ್ರೋಸ್ಕೋಪ್ ಅಂತ ಕರೀತಾರ. ಗೊತ್ತಾಯ್ತಾ? ಎದಕ್ಕೆ ಸಹಾಯ ಮಾಡ್ತದೆ ಹೇಳಿದ್ರಿ? ಈಗ ಮೈಕ್ರೋಸ್ಕೋಪ್ ಎದಕ್ಕೆ ಸಹಾಯ ಮಾಡ್ತದೆ? ಮೈಕ್ರೋ ಆರ್ಗನಿಸಮ್ಗಳನ್ನ ನೋಡ್ಲಿಕ್ಕೆ ಸಹಾಯ ಮಾಡ್ತದೆ. ಹಂಗಾರೆ ಯಾವ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಎಕ್ಸಾಂಪಲ್ಸ್ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಅಂಡ್ ಆಲ್ಗೆ. ಸರಿ, ನೋಡಿ ಅಲ್ಗೆ ಇದ್ರೊಳಗಡೆ ನಿಮ್ಗೆ ಈಗ ಎರಡನ್ನ ತೋರಿಸ್ತಾನ ಮೈಕ್ರೋಸ್ಕೋಪ್ ಒಳಗಡೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಗೆ ಒಬ್ಬೊಬ್ಬರನ್ನ ಕರಿತೀನಿ ನೋಡ್ಕೊಂಡು. ಅರ್ಥ ಆಯ್ತಲ್ಲ? ನಿಮ್ಗೆ ಏನ್ ಮಾಡ್ತಾನೆ? ನೆಕ್ಸ್ಟ್ ಬ್ಲಡ್ ಒಳಗಡೆ ಇರ್ತಕ್ಕಂಥ ಸೆಲ್ಗಳನ್ನ ತೋರಿಸ್ತಾನಂತ. ಯಾರು ಬ್ಲಡ್ ಕೊಡ್ತೀರಿನ? ಒಂದೇ ಡ್ರಾಪ್ ಮತ್ತೆ ಬ್ಲಡ್ ಅಂತ ಈಗೆಲ್ಲ ನೆಕ್ಸ್ಟ್ ನೋಡೋಣ ಮುಂದಿನ ಕ್ಲಾಸ್ ನಲ್ಲಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡಪ್ಪ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತಾನೆ ಈಗ ಬ್ಯಾಕ್ಟೀರಿಯಾ ಇದನ್ನ ಮತ್ತ ಇಲ್ಲಿ ಐತಲ್ಲ ಅಲ್ಗಿ, ಇವೆರಡೂ ನಿಮ್ಗೆ ಇಲ್ಲೆಲ್ಲ ನೋಡ್ರಿ ಇವಕ್ಕೇನಂತ ಕರೀತಾರ ಅಂತಂದ್ರೆ ಇವು ಪರ್ಮನೆಂಟ್ ಸ್ಲೈಡ್ಸ್ ಅಂತ ಕರೀತಾರೆ. ಸ್ಲೈಡ್ಸ್ ಇದ್ರಾಗಲೇ ಈ ಒಳಗಡೆ ಇರ್ತದಲ್ಲ ಆರ್ಗನಿಸಮ್, ಬ್ಯಾಕ್ಟೀರಿಯಾ ಇರ್ಬೋದು, ಸ್ಪೆಸಿಮನ್ಸ್, ಇದು ಕಾಣಂಗಿಲ್ಲ. ಈಗ ಮೈಕ್ರೋಸ್ಕೋಪಿಕ್ ಇರ್ತದೆ. ಇದನ್ನ ಮೈಕ್ರೋಸ್ಕೋಪ್ನ ಸಹಾಯದಿಂದ ನೋಡ್ಬೇಕು. ಅರ್ಥ ಆಯ್ತಲ್ಲ? ಇವ ಏನಂದ್ರೆ ಮೈಕ್ರೋ ಆರ್ಗನಿಸಮ್ಗಳು. ಅರ್ಥ ಆಯ್ತಲ್ಲ? ಇವನ್ನ ಎದರ ಸಹಾಯದಿಂದ ನೋಡ್ಬೇಕು ನಾವೀಗ? ಏನಂತ ಮೈಕ್ರೋ ಆರ್ಗನಿಸಮ್ ಅಲ್ಲ, ಎದರ ಸಹಾಯದಿಂದ ನೋಡ್ಬೇಕು? ಮೈಕ್ರೋಸ್ಕೋಪ್. ಏನಂತ ಕರೀತಾರೆ? ಈ ಗ್ಲಾಸ್ ಏನಂತ ಹೇಳ್ತೀರಿ?
ಏನಂತ ಕರಿತೀರಿ? ಪರ್ಮನೆಂಟ್ ಸ್ಲೈಡ್ಸ್ ಅಂತ ಕರೀತಾರೆ. ಏನಂತಾರೆ ಇದನ್ನ? ಅದರ ಅತಿ ಸ್ಪೆಸಿಮನ್ ಅಂತ ಕರಿಬೋದು. ಸರ್ ನೆಕ್ಸ್ಟ್ ನೋಡ್ರಿ, ಇದ್ರ ಹೆಸರು ಏನೈತೆ ನೋಡ್ರಿ, ಇಲ್ಲಿ ಓದಿ ನೋಡೋಣ ಬರ್ತಾಳೆ. ಒಂದು ನಿಮಿಷ ನಿಮ್ಗೆ ಇಲ್ಲಿದ ನಾ ಇಂಥದ್ದದ ನಿಮ್ಮ ಸಿಲೆಬಸ್ ಇರೋದನ್ನ ಹೇಳ್ತಾನೆ. ಸರಿ, ಇದನ್ನ ಓದ್ರಿ ನೋಡೋಣ ಒಬ್ರು. ನೋಡ್ರಿ ಕಾಣ್ತದ ನೋಡ್ರಿ, ಏನು ಓದುವಾದ ದಿವ್ಯಾ? ಏನು ನೋಡ್ಬೋದು ಹೆಸರದ? ಅಮೀಬಾ ಪ್ರೋಟೋಜೋವಾ. ಅಮೀಬಾ ಪ್ರೋಟೇಸೋ ಅಲ್ಲ, ಹೇಳ್ತಾನೆ ನೋಡ್ರಿ ನಾನು. ಅಮೀಬಾ ಪ್ರೋಟಿಯಸ್ ಅಂತಂದ್ರೆ ಪ್ರೋಟೋಜೋವನ್ ಇದಕ್ಕೆ ಬರ್ತೈತಿ. ಅಮೀಬಾ ಇದು ಅಮೀಬಾದಲ್ಲಿ ಇರ್ತದೆ, ಪ್ರೋಟೋಜೋವನ್ಗೆ ಎಕ್ಸಾಂಪಲ್. ಅರ್ಥ ಆಯ್ತಲ್ಲ? ಇದನ್ನ ನಿಮಗೀಗ ಮೈಕ್ರೋಸ್ಕೋಪ್ ಒಳಗಡೆ ಹಾಕಿ ನೀವು ಒಬ್ಬೊಬ್ಬರನ್ನ 1 by 1 ಕರಿತೀನಿ, ನೀವು ನೋಡೋದು ಸರ್. ಗೊತ್ತಾಯ್ತಲ್ಲ? ಎದಕ್ಕೆ ಎಕ್ಸಾಂಪಲ್ ಈಗ ಇದು? ಮೈಕ್ರೋಸ್ಕೋಪ್ ಅಲ್ಲ, ಮೈಕ್ರೋ ಆರ್ಗನಿಸಮ್ಗೆ ಎಕ್ಸಾಂಪಲ್ ಇದು. ಎದರ ಸಹಾಯದಿಂದ ನೋಡ್ತೀರಿ ಅಂತಂದ್ರೆ ಸಹಾಯ. ಗೊತ್ತಾಯ್ತಲ್ಲ? ಸರಿ, ಗೊತ್ತಾಯ್ತು ಇಷ್ಟು. ಸರಿ, ಈಗ ಏನು ಮಾಡೋಣ ಅಂತಂದ್ರೆ ನಾನು ಅಡ್ಜಸ್ಟ್ ಮಾಡ್ತೀನಿ, ಒಬ್ಬೊಬ್ಬರು ಬಂದು ನೋಡೋದ್ರಂತ. ಸರಿ, ಇಲ್ಲಿಗೆ ಈಗ ಏನಪ್ಪ ಅಂದ್ರೆ ಬೇಸಿಕ್ ಗೊತ್ತಾಯ್ತಲ್ಲ ಏನಂತ ಯಾವ ರೀತಿ ಅಂತೇಳಿ ನೆಕ್ಸ್ಟ್ ಯೂಸ್ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ. ಸರಿ.